ಜಾಗ ಖರೀದಿಸುವಾಗ ದಾಖಲೆಗಳನ್ನ ಪರಿಶೀಲಿಸಿರಲಿಲ್ಲ. ಯಾವನೋ ಹೇಳ್ದ ಅಂತ ಜಾಗ ಖರೀದಿಸಿ ಮನೆಗಳನ್ನ ಕಟ್ಕೊಂಡಿದ್ರು. ದಶಕಗಳಿಂದ ವಾಸವಿದ್ದವರು ಈಗ ನೆಲೆ ಕಳ್ಕೊಂಡು ಪರಿತಪಿಸುವಂತಾಗಿದೆ. ಕಟ್ಟಿಕೊಂಡ ಕನಸುಗಳನ್ನ ಜೆಸಿಬಿಗಳು ಪುಡಿಗಟ್ಟಿವೆ. ನೆರಳಾಗಿದ್ದ ಸೂರುಗಳೀಗ ನೆಲಕ್ಕೊರಗಿವೆ. ಹುಬ್ಬಳ್ಳಿ ನಗರದ ಉದಯನಗರದಲ್ಲಿ ಇವತ್ತು ಬೆಳಗ್ಗೆ ಜೆಸಿಬಿಗಳು ಗರ್ಜಿಸಿವೆ. ಮಾಲೀಕನೇ ಯಾರೋ, ಜಾಗ ಮಾರಿದ್ದೇ ಮತ್ಯಾರೋ. 47 ಮನೆಗಳು ನೆಲಸಮ, ಬೀದಿಗೆ ಬಿದ್ದ ನಿವಾಸಿಗಳು. ಆಗಿದ್ದೇನೆಂದ್ರೆ ಉದಯನಗರದ 2 ಎಕರೆ 20 ಗುಂಟೆ ಜಾಗದ ಮೂಲ ಮಾಲೀಕ ರಾಮರಾವ್ ಸಬ್ನೀಸ್. ಆದ್ರೆ ಸಿಕಂದರ್ ವ್ಯಕ್ತಿ ಇದು ತನ್ನದೇ ಜಾಗ ಅಂತ 20 ವರ್ಷಗಳ ಹಿಂದೆ 47 ಜನರಿಗೆ ಜಾಗವನ್ನ ಮಾರಾಟ ಮಾಡಿದ್ದ. ಅವರೆಲ್ಲ ಸಾಲ ಸೋಲ ಮಾಡಿ ನಿವೇಶನವನ್ನ ಖರೀದಿ ಮಾಡಿದ್ರು. ಆದ್ರೆ ಆಗ ಬರೀ ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಿದ್ದು ಬಿಟ್ರೆ ಯಾರಿಗೂ ಖರೀದಿ ಪತ್ರವನ್ನೇ ನೀಡಿರಲಿಲ್ಲ. ನಂತರ ಜಾಗದ ಮೂಲ ಮಾಲೀಕ ರಾಮರಾವ್ ಸಬ್ನೀಸ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. 2010ರಲ್ಲೇ ಮೂಲ ಮಾಲೀಕರಿಗೆ ಜಾಗ ಹಸ್ತಾಂತರಿಸಲು ಕೋರ್ಟ್ ಆದೇಶ ನೀಡಿತ್ತು. ಆಗ್ಲೂ ಜನ ಜಾಗ ಖಾಲಿ ಮಾಡಿರಲಿಲ್ಲ. ಈಗ ಮತ್ತೆ ಕೋರ್ಟ್ ಆದೇಶ ಪಡೆದು ಕಟ್ಟಿದ್ದ ಮನೆಗಳನ್ನ ತೆರವುಗೊಳಿಸಲಾಯಿತು. ಬಡವರು ಅದರ ಸ್ವಲ್ಪ ಏನಾರ ಅವ್ರಿಗೆ ನೀವು ಕೇಸ್ ಗೆದ್ದಿರ್ಬೋದು, ಒಡೆಯಕ್ಕೆ ನಿಮ್ಗೆ ಹಕ್ಕೂ ಇದೆ, ಕೋರ್ಟ್ದಿಂದ ಆದೇಶವೂ ಇದೆ. ಬಟ್ ಬಿಕಾಸ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಸ್ವಲ್ಪ ಏನಾರ ಅವ್ರಿಗೆ ದುಡ್ಡು ಕೊಡ್ರಿ ಅಂತ ಹೇಳಿದ್ವಿ. ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ದೀವಿ ರೀ. ಎಲ್ಲ ಅವ್ರಿಗೆ ಹೇಳಿದ್ವಿ, ನಿಮಗೆ ಕೊಡ್ತೀವ್ರಿಪ್ಪ, ನೀವು ಖಾಲಿ ಮಾಡ್ಕೊಂಡು ಹೋಗ್ಬಿಡ್ರಿ ಅಂತೇಳಿ. ಅದಕ್ಕೆ ಎಲ್ಲರೂ ಖಾಲಿ ತಾವ ಮಾಡ್ಕೊಂಡ್ರಿ, ಯಾರ್ದೋ ಅಬ್ಜೆಕ್ಷನ್ ಇಲ್ಲಿ. ಅವ್ರು ತಮ್ಮ ಸಾಮಾನೆಲ್ಲ ತಗೊಂಡು ಹೋಗ್ಬಿಟ್ಟಾರೆ ಮನೆ. ಬಟ್ ಇದು ರೂಲ್ಸ್ ಪ್ರಕಾರ, ಪ್ರೊಸೀಜರ್ ಪ್ರಕಾರ ಈ ಕೋರ್ಟ್ದಿಂದ ಬಂದು ಮಾಡಕತ್ತಾರ. ಬಟ್ ಎಲ್ಲರೂ ವಾಲಂಟ್ರಿಲಿ ತಗೊಂಡ್ಬಿಟ್ಟಾರೆ. ಕೆಲವರು ಸ್ವಯಂ ಪ್ರೇರಣೆಯಿಂದ ಜಾಗ ಖಾಲಿ ಮಾಡಿದ್ರು. ಮತ್ತೆ ಕೆಲ ಮನೆಗಳನ್ನ ಜೆಸಿಬಿಗಳೇ ಉರುಳಿಸಿದ್ವು. ಜಾಗ ಖರೀದಿಸಿ ಮೋಸ ಹೋದ ಬಡವರೀಗ ಬೀದಿಗೆ ಬರುವಂತಾಯ್ತು. ಕೆಲವರು ಕಣ್ಣೀರು ಹಾಕಿದ್ರು. ಎಲ್ಲಿ ಇಲ್ರಿ, ಅಲ್ಲಿ ರೋಡ್ನಲ್ಲಿ ಇಟ್ಟೆ ನೋಡ್ರಿ ಸಾಮಾನು ಸರ್, ರೋಡ್ನಲ್ಲಿ ಇಟ್ಟೆ ನೋಡ್ರಿ ಸರ್. ಎಲ್ಲಿ ಸಿಕ್ಕಿಲ್ರಿ, ಅಡ್ವಾನ್ಸ್ ಕೇಳಕತ್ತಾರ. ಅಡ್ವಾನ್ಸ್ ಕೇಳಕತ್ತಾರ. ಆಮೇಲೆ ಈ ಡಿಪಾಸಿಟ್ ಜಾಸ್ತಿ ಹೇಳಕತ್ತಾರ. ಏನಿಲ್ಲ, ನಾವು ದುಡ್ಯಾಕತ್ತಿನ ಕರೆಕ್ಟ್ ಐತಿ. ನಮ್ದು ಸಾಲ ಭಾಳ ಮಾಡೀವ್ರಿ ನಾವು. ಇಲ್ರಿ ಕೊಡ್ತೀನಿ ಅಂದಿದ್ರಿ ಅವರು, ಕೊಡ್ತೀನಿ ಅಂದಿದ್ರಿ. ಪಾಪ ಅವ್ರಿಗೆ ಕೊಡ್ತೀನಿ ಅಂದಿದ್ರಿ ಅವ್ರು. ಎಷ್ಟಾದ್ರೂ ಕೊಡ್ತೀನಿ ಅಂದಿದ್ರಿ, ನನಗೆ ಕೊಟ್ಟಿಲ್ರಿ. ಈ ಮಧ್ಯೆ ಮಾನವೀಯತೆ ದೃಷ್ಟಿಯಿಂದ ನೆಲೆ ಕಳ್ಕೊಂಡ ಕುಟುಂಬಗಳಿಗೆ ಜಾಗದ ಮೂಲ ಮಾಲೀಕರೇ ನೆರವು ನೀಡಲು ಮುಂದಾಗಿದ್ದಾರೆ. ಏನೇ ಹೇಳಿ ಮನೆ ಸೈಟ್ ಖರೀದಿ ವೇಳೆ ಒಂಚೂರು ಯಾಮರಿದ್ರು ಹೀಗೆ ಬೀದಿಗೆ ಬೀಳೋದಂತೂ ಸತ್ಯ. ಸಂಜಯ್, TV9 ಹುಬ್ಬಳ್ಳಿ. ಕಾಂತಾರ ಚಾಪ್ಟರ್ 1 ಸಿನಿಮಾದ ಭರ್ಜರಿ ಯಶಸ್ಸು ಹಿನ್ನೆಲೆ ಮಂಗಳೂರಿನಲ್ಲಿ ಕಾಂತಾರ ತಂಡ ಹರಕೆ ನೇಮೋತ್ಸವ ನೆರವೇರಿಸುತ್ತಿದೆ. ಬಾರೇಬೈಲ್ ವರಾಹ ಪಂಜುರ್ಲಿ ಜಾರಂದಯ್ಯ ಬಂಟ ದೇವಸ್ಥಾನದಲ್ಲಿ ರಿಷಬ್ ಶೆಟ್ಟಿ ಹೊಂಬಾಳೆ ಫಿಲ್ಮ್ಸ್ ವತಿಯಿಂದ ಹರಕೆ ನೇಮೋತ್ಸವ ನೆರವೇರಿಸಲಾಯಿತು. ಕಾಂತಾರ ಚಿತ್ರತಂಡ ಮತ್ತು ಪತ್ನಿ ಮಕ್ಕಳ ಜತೆ ನಟ ರಿಷಬ್ ಶೆಟ್ಟಿ, ನಿರ್ಮಾಪಕ ವಿಜಯ್ ಕಿರಗಂದೂರು, ಸಂತೋಷ್ ಆನಂದ್ರಾಮ್ ನೇಮೋತ್ಸವದಲ್ಲಿ ಭಾಗಿಯಾಗಿದ್ರು.